ನೋಡಿ, ಯಾರು CM ಆಗ್ತಾರೋ ಒಟ್ಟಿನಲ್ಲಿ ರಾಜ್ಯದ 5 ವರ್ಷದ ಅಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಡಿಬೇಕು. ನನಗೆ ಮಾಹಿತಿ ಬಂದ ಪ್ರಕಾರ ಸದ್ಯ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ತೀರ್ಮಾನ. ಇಲ್ಲಿ ಅವ್ರ CM ಇವರು ಮುಂದುವರಿತಾರೆ. ಇವೆಲ್ಲವೂ ಯಾವುದೇ ಗೊಂದಲಗಳು ನಮ್ಮಲ್ಲಿ ಇಲ್ಲ. ಅದು ನಮ್ಮ ಹೈಕಮಾಂಡು ರಾಜ್ಯ ನಾಯಕರಿಲ್ಲ, ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇಲ್ಲಿ ನಾನೀಗ ಇವ್ರಿಗೆ CM ಮಾಡ್ರಿ, ಇವರಿಗೆ ಇಳಿಸ್ತೀರಿ ಅನ್ನೋ ಕೇಳಕ್ಕೆ ಬರೋವಂಥದ್ದು ಅಲ್ಲ. ಇದು ರಾಜ್ಯದ ನಮ್ಮನ್ನ ಯಾರನ್ನೂ ಕೇಳಲ್ಲ ಅವರು, ಅಲ್ವಾ? ಕೇಂದ್ರ ನಾಯಕರು ಏನು ಸ್ಟೆಪ್ ತಗೋಬೇಕು ಆ ಸ್ಟೆಪ್ ತಗೊಳ್ತಾರೆ. ಆವಾಗ ಯಾರು ಆಗಬೇಕು ಅವ್ರು ಆಗ್ತಾರೆ. ಅದು ಅವರು ಬಿಟ್ಟಿದ್ದು, ನನಗೆ ಯಾವುದೂ ಗೊತ್ತಿಲ್ಲ ಸರ್. ಕೊಡ್ತಾರೆ, ಈಗ ಭಾಳ ಜನ ಕೊಟ್ಟಿದ್ದಾರೆ. ಕೆಲವರು ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ, ಕೆಲವರು CM ಆಗ್ಬೇಕು ಅಂತ ಇದ್ದಾರೆ. ಆಕಾಂಕ್ಷಿಗಳಿಗೆ ಬೇಡ ಅನ್ನೋಕ್ಕಾಗತ್ತಾ? ಈಗ ನಾನು ಈಗ ಮಂತ್ರಿ ಆಗ್ಬೇಕು ಅಂತ ಇದ್ದೀನಿ, ಈಗ ಬೇಡ ನಾನೇ ಸನ್ಯಾಸಿನಾ? ಅಲ್ಲಲ್ಲ, ನನಗೂ ಬೇಕು ಅಂತ ಕೇಳ್ತೀವಿ. ಕೊಡೋದು ಬಿಡೋದು ಅವ್ರಿಷ್ಟ ಅಲ್ವಾ? ಈಗ ಅವರು ರಾಜ್ಯ ನಾಯಕರು, ಕೇಂದ್ರ ನಾಯಕರು ಗೋಪಾಲಕೃಷ್ಣಗೊಂದು ಬೇಳೂರು ಕೊಡ್ಬೇಕಪ್ಪ ಅಂತ ಹೇಳಿದ್ರು, ಕೊಟ್ಟರೆ ಅದು ಇದು ಬೇರೆ. ಹಾಗಂತ ನಾವೇನು ವಿರೋಧ ಮಾಡೋಕ್ಕೆ ಹೋಗಲ್ಲ. ನಾನು ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಡಿಬೇಕು. ಜನರು ಆಯ್ಕೆ ಮಾಡಿದ್ದಾರೆ, 5 ವರ್ಷಗಳ ಕಾಲ ಪ್ರಗತಿ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಸಚಿವ ಸ್ಥಾನ ಸಿಗ್ತಕ್ಕಂಥ ಭರವಸೆ ಇದೆಯಾ ಸರ್? ಅಲ್ಲ, ನಾ ಕೇಳಲಿಲ್ಲ. ಕೊಟ್ಟರೆ ತಗೊಳ್ತೀವಿ, ಕೊಡದೇ ಇದ್ರೆ ಸುಮ್ಮನೆ ಇರ್ತೀವಿ ಅಷ್ಟೇ. ಈಗ ತಾನೇ ಹೇಳಿದ್ರಿ ಸನ್ಯಾಸಿ ಅಲ್ಲ, ಕೇಳಕ್ಕೆ ಹಕ್ಕಿದೆಯಲ್ಲಣ್ಣ. ಈಗ ಮುಖ್ಯಮಂತ್ರಿ ಆಗ್ಬೇಕನ್ನೋರು ಭಾಳ ಜನ ಇದ್ದಾರೆ, ಅವ್ರು ಕೇಳೋದು ಬೇಡ ಅನ್ನೋಕ್ಕಾಗತ್ತಾ? ಈಗ ಆಗೋರು ಭಾಳ ಜನ ಇದ್ದಾರೆ, ಮುಖ್ಯಮಂತ್ರಿ ಆಗೋರು ಇದ್ದಾರೆ. ಈಗ ಉದ್ದೇಶ ಏನು ಗೊತ್ತಾ? ಈಗ ಈ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ಇಶಾ ಫೌಂಡೇಶನ್ಗೆ ಏನೋ ಹೋದ್ರಲ್ಲ ನಮ್ಮ DK ಶಿವಕುಮಾರ್. ಅದು ಹೋದ ತಕ್ಷಣನೇ ಬೇರೆ ಇದನ್ನೇ ಕಟ್ಟಿಬಿಟ್ರಪ್ಪ. ಏನು ಅದಕ್ಕೆ RSS ಇದು ಹೋಗಿದ್ದಾರೆ, ಅಥವಾ BJP ಜೊತೆ ಹೋಗ್ತಾರೆ. ಅದು ಅರ್ಥ ಇದೆಯನ್ರಿ? RSS ಜೊತೆಗೆ ಅಥವಾ ಇನ್ನೊಂದು ಜೊತೆಗೆ ಕಾರ್ಯಕ್ರಮದಲ್ಲಿ, ಯಾವುದೋ ಒಂದು ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ, ನಾವು ಬರ್ತೀವಿ, ಕುತ್ಕೊಂಡಿರ್ತೀವಿ. ಇದನ್ನ ಬಣ್ಣನೆ ಮಾಡೋಕ್ಕಾಗತ್ತಾ? ಹಾಗಾದ್ರೆ ವಿಜಯೇಂದ್ರ, ರಾಘವೇಂದ್ರ ನಾವು ಎಷ್ಟು ಕಾರ್ಯಕ್ರಮದಲ್ಲಿ ಕೂತಿರ್ತೀವಿ, ಹಾಗಾದ್ರೆ ನಾವು BJP ಹೋಗಿದ್ವಾ? ಇದು ಈ ಥರ ಬಣ್ಣನೆ ಹಚ್ಚುವಂಥದ್ದು ಪ್ರಶ್ನೆ ಅಲ್ಲ ಇದು. ಯಾಕಂದರೆ ಒಬ್ಬ ವ್ಯಕ್ತಿ ಯಾರು ಕರೆದಾಗ ಗೌರವಿತ ಹೋಗಿರ್ತಾರೆ. RSS ಕರೆದ್ರು, ಇನ್ನೊಬ್ರು ಕರೆದ್ರು ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ ಇಲ್ಲಿ. ಈಗ ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರವಾಗಿ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕಾಗಲ್ಲ. ನಟ್ಟು ಬೋಲ್ಟ್ ಅಂದ್ರೆ ಏನು ಹೇಳಿದಾರೆ ಅಂದ್ರೆ, ಕಲಾವಿದರಿಗೆ ನಟ್ಟು ಬೋಲ್ಟ್ ಅಲ್ಲ. ಯಾರ್ಯಾರು ಇವರು ಏನು ಸಬ್ಸಿಡಿ ತಗೊಂತಾರೆ, ಹೋರಾಟಕ್ಕೆ ಏನು ಬರಲ್ಲ ಅಂದಾಗ ಏನಾದ್ರು ಹೇಳಿರ್ಬೇಕಷ್ಟೇ. ಅವ್ರಿಗೆ ನಾವು ಸಬ್ಸಿಡಿ ಕಟ್ ಮಾಡಬಹುದು ಅಂತ ಹೇಳಿರ್ತಾರೆ. ಪಕ್ಷದ ವೇದಿಕೆ ಹೋರಾಟಕ್ಕೆ ಕಲಾವಿದರು ಹೇಗೆ ಬರಕ್ ಸಾಧ್ಯ? ಪಕ್ಷದ ವೇದಿಕೆ ಅಲ್ಲ, ಯಾವ್ದಾದ್ರು ಕನ್ನಡ ಹೋರಾಟ ಬಂದಾಗ, ಅಥವಾ ರಾಜ್ಯದಲ್ಲಿ ಒಂದು ಬೇರೆ ರಾಜ್ಯದ ಎಲ್ಲಿ ವಿರೋಧ ಬಂದಂತ ಸಂದರ್ಭದಲ್ಲಿ, ಹಿಂದಿ ಹೇರಿಕೆ ವಿರೋಧ ಬಂದ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಕಲಾವಿದರು ಇರಬೇಕನ್ನೋದು ಹೇಳಿದ್ದಾರೆ ಅಷ್ಟೇ. ಬಿಟ್ರೆ ಬೋಲ್ಟ್ ನಟ್ ಅಂದ್ರೆ ಅವರು ನಟಿಯರಿಗೆಲ್ಲ, ನಿರ್ಮಾಪಕರು ಅವರಿಗೆಲ್ಲ ಇದೆಯಲ್ಲ, ಅವರಿಗೆಲ್ಲ ಏನು ಸಬ್ಸಿಡಿ ಕೊಡೋದು ಸರ್ಕಾರದಲ್ಲಿ ಇರುವಾಗ ನಾವು ಕಟ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಇವ್ರೇನು ಧಮಕಿ ಹಾಕೋದಲ್ವಾ? BJP ಭಾಳ ಸಾಧ್ಯನಾ? ಈಗ ಅವ್ರದ್ದು ತೊಳ್ಕೊಂಡ್ರೆ ಸಾಕಾಗಿದೆ ಅವರಿಗೆ. ಆ ಥರದಲ್ಲಿ ಬೆಂಕಿ ಬಿದ್ದೋಗಿದೆ. ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಇಳಿಸಕ್ಕೆ ಅವ್ರ ಪಕ್ಷದ ದಿನನಿತ್ಯ ಹೋಗ್ತಾರೆ. ಅವ್ರ ಪಕ್ಷದಲ್ಲೂ ಹೋರಾಟ ಶುರುವಾಗಿದೆ. ಹಾಗಾಗಿ ನಮ್ಮ ಇದ್ರದ್ದು ಅವ್ರು ಹೇಳೋದೇನು ಬೇಕಾಗಿಲ್ಲ. ಒಂದೊಂದ್ಸರಿ ಈ ಥರ ಹೇಳಿಕೆಗಳು ಬೇರೆ ಥರ ಅರ್ಥ ಆಗ್ತಾವೆ ಅಷ್ಟೇ, ಬಿಟ್ರೆ ಬೇರೆ ಏನು ಅಲ್ಲ. ಸರ್, ಈಗ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ? ಈ ಬೆಳಗಾಮಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಪುಂಡಾಟಿಕೆ ಹಲ್ಲೆ ಮಾಡ್ಬೇಕ್ರಿ. ಏನು ಎಷ್ಟು ಸರಿ ತಾಳ್ಮೆ ಇರುತ್ತೆ ಒಬ್ಬ ಕನ್ನಡಿಗನಿಗೆ ಹೇಳಿ? ಕರ್ನಾಟಕದಲ್ಲಿ ಈ ಥರ ಪುಂಡಾಟಿಕೆ ಮಾಡೋದು, ಕಪ್ಪು ಮಸಿ ಬಳಿಯೋದು, ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ನಮ್ಮವ್ರ ಮೇಲೆ ಅಲ್ಲಿ ಗಲಾಟೆ ಮಾಡೋದು, ಈ ಕರ್ನಾಟಕದ ನಮ್ಮ ಜನ ನಾವು ಒಬ್ಬರೇ ಅಲ್ಲ, ನೀವು ಸಪೋರ್ಟ್ ಆಗ್ಬೇಕಲ್ಲ. ಕರ್ನಾಟಕದ ಇವತ್ತು ನಾವಿರುವಂಥವ್ರು ಹೋರಾಟ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು, ಇದಕ್ಕೆ ಕಲಾವಿದರು ಸಾಥ್ ಕೊಡಬೇಕು. ಕಲಾವಿದರು ಬರೀ ತಮ್ಮ ಸಿನಿಮಾ ಓಡಿಸೋಕೆ ಒಂದೇ ಅಲ್ಲ, ಕಲಾವಿದರು ಭಾಗವಹಿಸಬೇಕು. ಕನ್ನಡ ಪರವಾಗಿ ಅವರೆಲ್ಲ ನಿಂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾವು ಕಲಾವಿದರಿಗೆ ಬೈದಿಲ್ಲ. ನಟ್ಟು ಬೋಲ್ಟ್ ಅಂತ ಹೇಳಿದ್ರೆ ಸಬ್ಸಿಡಿ ಕೊಡೋದ್ರಲ್ಲಿ ನಾವು ಹಿಡಿತ ಮಾಡ್ತೀವಿ, ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ನೀವು ದೊಡ್ಡದಾಗಿ ಬಿಂಬಿಸೋ ಕೆಲವರು ಮಾಡ್ತಾ ಇದ್ದಾರೆ. BJP ಹೇಳಿ, ನಿಮ್ಮ ಪಕ್ಷದ ತೊಳ್ಕೊಳಕ್ಕೆ ಹೇಳಿ ಅವ್ರಿಗೆ, ಸಾಕು. ನೋಡಿ, ಯಾರು CM ಆಗ್ತಾರೋ ಒಟ್ಟಿನಲ್ಲಿ ರಾಜ್ಯದ 5 ವರ್ಷದ ಅಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ನಡಿಬೇಕು. ನನಗೆ ಮಾಹಿತಿ ಬಂದ ಪ್ರಕಾರ ಸದ್ಯ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ತೀರ್ಮಾನ. ಇಲ್ಲಿ ಅವ್ರ CM ಇವರು ಮುಂದುವರಿತಾರೆ. ಇವೆಲ್ಲವೂ ಯಾವುದೇ ಗೊಂದಲಗಳು ನಮ್ಮಲ್ಲಿ ಇಲ್ಲ. ಅದು ನಮ್ಮ ಹೈಕಮಾಂಡು, ರಾಜ್ಯ ನಾಯಕರಿಲ್ಲ, ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇಲ್ಲಿ ನಾನೀಗ ಇವ್ರಿಗೆ CM ಮಾಡ್ರಿ, ಇವರಿಗೆ ಇಳಿಸ್ತೀರಿ ಅನ್ನೋ ಕೇಳಕ್ಕೆ ಬರೋವಂಥದ್ದು ಅಲ್ಲ.
ಇದು ರಾಜ್ಯದ ನಮ್ಮನ್ನ ಯಾರನ್ನೂ ಕೇಳಲ್ಲ ಅವರು ಅಲ್ವಾ. ಕೇಂದ್ರ ನಾಯಕರು ಏನು ಸ್ಟೆಪ್ ತಗೋಬೇಕೋ ಆ ಸ್ಟೆಪ್ ತಗೊಳ್ತಾರೆ. ಆವಾಗ ಯಾರು ಆಗಬೇಕು ಅವ್ರು ಆಗ್ತಾರೆ. ಅದು ಅವರು ಬಿಟ್ಟಿದ್ದು, ನನಗೆ ಯಾವುದು ಗೊತ್ತಿಲ್ಲ ಸರ್. ಬಹಿರಂಗವಾಗಿ ಇಂಥ ಸ್ಟೇಟ್ಮೆಂಟ್ಸ್ ಬರ್ತಾರೆ ಕೊಡ್ತಾರೆ, ಈಗ ಭಾಳ ಜನ ಕೊಟ್ಟಿದ್ದಾರೆ. ಕೆಲವರು ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ, ಕೆಲವರು CM ಆಗ್ಬೇಕು ಅಂತ ಇದ್ದಾರೆ. ಆಕಾಂಕ್ಷಿಗಳಿಗೆ ಬೇಡ ಅನ್ನೋಕ್ಕಾಗತ್ತಾ? ಈಗ ನಾನು ಈಗ ಮಂತ್ರಿ ಆಗ್ಬೇಕು ಅಂತ ಇದ್ದೀನಿ, ಈಗ ಬೇಡ ನಾನೇ ಸನ್ಯಾಸಿನಾ? ಅಲ್ಲಲ್ಲ, ನನಗೂ ಬೇಕು ಅಂತ ಕೇಳ್ತೀವಿ. ಕೊಡೋದು ಬಿಡೋದು ಅವ್ರಿಷ್ಟ ಅಲ್ವಾ. ಈಗ ಅವರು ರಾಜ್ಯ ನಾಯಕರು, ಕೇಂದ್ರ ನಾಯಕರು ಗೋಪಾಲಕೃಷ್ಣಗೆ ಒಂದು ಬೇಳೂರು ಕೊಡ್ಬೇಕಪ್ಪ ಅಂತ ಹೇಳಿದ್ರು, ಕೊಟ್ಟರೆ ಅದು ಇದು ಬೇರೆ. ಹಾಗಂತ ನಾವೇನು ವಿರೋಧ ಮಾಡೋಕ್ಕೆ ಹೋಗಲ್ಲ ನಾನು. ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಡಿಬೇಕು. ಜನರು ಆಯ್ಕೆ ಮಾಡಿದ್ದಾರೆ, 5 ವರ್ಷಗಳ ಕಾಲ ಪ್ರಗತಿ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಸಚಿವ ಸ್ಥಾನ ಸಿಗ್ತಕ್ಕಂಥ ಭರವಸೆ ಇದೆಯಾ ಸರ್? ಅಲ್ಲ, ನಾವು ಕೇಳಲಿಲ್ಲ. ಕೊಟ್ಟರೆ ತಗೊಳ್ತೀವಿ, ಕೊಡದೇ ಇದ್ರೆ ಸುಮ್ಮನೆ ಇರ್ತೀವಿ ಅಷ್ಟೇ. ಈಗ ತಾನೇ ಹೇಳಿದ್ರಿ ಸನ್ಯಾಸಿ ಅಲ್ಲ ಅಂತ. ಸನ್ಯಾಸಿ ಅಲ್ಲ, ಕೇಳಕ್ಕೆ ಹಕ್ಕಿದೆಯಲ್ಲ. ಈಗ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು ಭಾಳ ಜನ ಇದ್ದಾರೆ, ಅವ್ರು ಕೇಳೋದು ಬೇಡ ಅನ್ನೋಕ್ಕಾಗತ್ತಾ? ಈಗ ಆಗೋರು ಭಾಳ ಜನ ಇದ್ದಾರೆ, ಮುಖ್ಯಮಂತ್ರಿ ಆಗೋರು ಇದ್ದಾರೆ. ಈಗ ಉದ್ದೇಶ ಏನು ಗೊತ್ತಾ? ಈಗ ಈ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ಇಶಾ ಫೌಂಡೇಶನ್ಗೆ ಏನೋ ಹೋದ್ರಲ್ಲ ನಮ್ಮ DK ಶಿವಕುಮಾರ್. ಅದು ಹೋದ ತಕ್ಷಣನೇ ಬೇರೆ ಪಾಪ ಇದನ್ನೇ ಕಟ್ಟಿಬಿಟ್ರಪ್ಪ. ಏನು ಅದಕ್ಕೆ RSS ಇದು ಹೋಗಿದ್ದಾರೆ, ಅಥವಾ BJP ಜೊತೆ ಹೋಗ್ತಾರೆ. ಅದು ಅರ್ಥ ಇದೆಯನ್ರಿ? RSS ಜೊತೆಗೆ ಅಥವಾ ಇನ್ನೊಂದು ಜೊತೆಗೆ ಕಾರ್ಯಕ್ರಮದಲ್ಲಿ, ಯಾವುದೋ ಒಂದು ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ, ನಾವು ಬರ್ತೀವಿ, ಕುತ್ಕೊಂಡಿರ್ತೀವಿ. ಇದನ್ನ ಬಣ್ಣನೆ ಮಾಡೋಕ್ಕಾಗತ್ತಾ? ಹಂಗಾದ್ರೆ ವಿಜಯೇಂದ್ರ, ರಾಘವೇಂದ್ರ ನಾವು ಎಷ್ಟು ಕಾರ್ಯಕ್ರಮದಲ್ಲಿ ಕೂತಿರ್ತೀವಿ, ಹಂಗಾದ್ರೆ ನಾವು BJP ಹೋಗಿದ್ವಾ? ಇದು ಈ ಥರ ಬಣ್ಣನೆ ಹಚ್ಚುವಂಥದ್ದು ಪ್ರಶ್ನೆ ಅಲ್ಲ ಇದು. ಯಾಕಂದರೆ ಒಬ್ಬ ವ್ಯಕ್ತಿ ಯಾರು ಕರೆದಾಗ ಗೌರವಿತ ಹೋಗಿರ್ತಾರೆ. RSS ಕರೆದ್ರು, ಇನ್ನೊಬ್ರು ಕರೆದ್ರು ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ ಇಲ್ಲಿ. ಈಗ ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕಾಗಲ್ಲ. ನಟ್ಟು ಇಂಟ್ರೆಸ್ಟ್ ಇಲ್ವಾ ಸರ್? ನಟ್ಟು ಬೋಲ್ಟ್ ಅಂದ್ರೆ ಏನ್ ಹೇಳಿದಾರೆ ಅಂದ್ರೆ, ಕಲಾವಿದರಿಗೆ ನೆಟ್ಟು ಬೋಲ್ಟ್ ಅಲ್ಲ. ಯಾರ್ಯಾರು ಇವರು ಏನು ಸಬ್ಸಿಡಿ ಗಿಫ್ಟಿಡಿ ತಗೊಂತಾರೆ, ಹೋರಾಟಕ್ಕೆ ಏನು ಬರಲ್ಲ ಅಂದಾಗ ಏನಾದ್ರು ಹೇಳಿರ್ಬೇಕಷ್ಟೇ. ಅವ್ರಿಗೆ ನಾವು ಸಬ್ಸಿಡಿ ಗಿಫ್ಟಿಡಿ ಕಟ್ ಮಾಡಬಹುದು ಅಂತ ಹೇಳಿರ್ತಾರೆ. ಪಕ್ಷದ ವೇದಿಕೆ ಹೋರಾಟಕ್ಕೆ ಕಲಾವಿದರು ಹೇಗೆ ಬರಕ್ ಸಾಧ್ಯ? ಪಕ್ಷದ ವೇದಿಕೆ ಅಲ್ಲ, ಯಾವ್ದಾದ್ರು ಕನ್ನಡ ಹೋರಾಟ ಬಂದಾಗ, ಅಥವಾ ರಾಜ್ಯದಲ್ಲಿ ಒಂದು ಬೇರೆ ಬೇರೆ ರಾಜ್ಯದ ಎಲ್ಲಿ ವಿರೋಧ ಬಂದಂತ ಸಂದರ್ಭದಲ್ಲಿ, ಹಿಂದಿ ಹೇರಿಕೆ ವಿರೋಧ ಬಂದ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಕಲಾವಿದರು ಇರಬೇಕು ಅನ್ನೋದು ಹೇಳಿದ್ದಾರೆ ಅಷ್ಟೇ. ಬಿಟ್ರೆ ಬೋಲ್ಟ್ ನಲ್ಟ್ ಅಂದರೆ ಅವರು ನಟರಿಗೆ ನಟಿಯರಿಗಲ್ಲ, ನಿರ್ಮಾಪಕರು ಅವರಿಗೆಲ್ಲ ಇದೆಯಲ್ಲ, ಅವರಿಗೆಲ್ಲ ಏನು ಸಬ್ಸಿಡಿ ಕೊಡೋದು ಸರ್ಕಾರದಲ್ಲಿ ಇರುವಾಗ ನಾವು ಕಟ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸರ್, ಈ ರೀತಿ ಧಮಕಿ ಹಾಕೋದು ಅವರ ಸಂಸ್ಕೃತಿ ಅಂತ. ಇವ್ರೇನು ಧಮಕಿ ಹಾಕೋದಲ್ವಾ? BJP ಭಾಳ ಸಾಧ್ಯನಾ? ಈಗ ಅವ್ರದ್ದು ತೊಳ್ಕೊಂಡ್ರೆ ಸಾಕಾಗಿದೆ ಅವರಿಗೆ. ಆ ಥರದಲ್ಲಿ ಬೆಂಕಿ ಬಿದ್ದೋಗಿದೆ. ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಇಳಿಸಕ್ಕೆ ಅವ್ರ ಪಕ್ಷದ ದಿನನಿತ್ಯ ಹೋಗ್ತಾರೆ. ಅವ್ರ ಪಕ್ಷದಲ್ಲೂ ಹೋರಾಟ ಶುರುವಾಗಿದೆ. ಹಾಗಾಗಿ ನಮ್ಮ ಇದ್ರದ್ದು ಅವ್ರು ಹೇಳೋದೇನು ಬೇಕಾಗಿಲ್ಲ. ಒಂದೊಂದ್ಸರಿ ಈ ಥರ ಹೇಳಿಕೆಗಳು ಬೇರೆ ಥರ ಅರ್ಥ ಆಗ್ತಾವೆ ಅಷ್ಟೇ, ಬಿಟ್ರೆ ಬೇರೆ ಏನು ಅಲ್ಲ. ಸರ್, ಈಗ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ? ಈ ಬೆಳಗಾಮಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಪುಂಡಾಟಿಕೆ ಹಲ್ಲೆ ಮಾಡ್ಬೇಕ್ರಿ. ಏನು ಎಷ್ಟು ಸರಿ ತಾಳ್ಮೆ ಇರುತ್ತೆ ಒಬ್ಬ ಕನ್ನಡಿಗನಿಗೆ ಹೇಳಿ? ಕರ್ನಾಟಕದಲ್ಲಿ ಈ ಥರ ಪುಂಡಾಟಿಕೆ ಮಾಡೋದು, ಕಪ್ಪು ಮಸಿ ಬಳಿಯೋದು, ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ನಮ್ಮವ್ರ ಮೇಲೆ ಅಲ್ಲಿ ಗಲಾಟೆ ಮಾಡೋದು, ಈ ಕರ್ನಾಟಕದ ನಮ್ಮ ಜನ ನಾವು ಒಬ್ಬರೇ ಅಲ್ಲ, ನೀವು ಸಪೋರ್ಟ್ ಆಗ್ಬೇಕಲ್ಲ. ಕರ್ನಾಟಕದ ಇವತ್ತು ನಾವಿರುವಂಥವ್ರು ಹೋರಾಟ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು, ಇದಕ್ಕೆ ಕಲಾವಿದರು ಸಾಥ್ ಕೊಡಬೇಕು. ಕಲಾವಿದರು ಬರೀ ತಮ್ಮ ಸಿನಿಮಾ ಓಡಿಸೋಕೆ ಒಂದೇ ಅಲ್ಲ, ಕಲಾವಿದರು ಭಾಗವಹಿಸಬೇಕು. ಕನ್ನಡ ಪರವಾಗಿ ಅವರೆಲ್ಲ ನಿಂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾವು ಕಲಾವಿದರಿಗೆ ಬೈದಿಲ್ಲ. ನಟ್ಟು ಬೋಲ್ಟ್ ಬೇರೆ, ನಟ್ಟು ಬೋಲ್ಟ್ ಅಂತ ಹೇಳಿದ್ರೆ ಸಬ್ಸಿಡಿ ಕೊಡೋದ್ರಲ್ಲಿ ನಾವು ಹಿಡಿತ ಮಾಡ್ತೀವಿ, ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನೀವು ದೊಡ್ಡದಾಗಿ ಬಿಂಬಿಸೋ ಕೆಲವರು ಮಾಡ್ತಾ ಇದ್ದಾರೆ. BJP ಅವ್ರಿಗೆ ಹೇಳಿ, ನಿಮ್ಮ ಪಕ್ಷದ ತೊಳ್ಕೊಳಕ್ ಹೇಳಿ ಅವ್ರಿಗೆ ಸಾಕು.